ಮೋದಿ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಮಿತ್ ಶಾ ಅವರಿಗೆ ನಾನು ಕೇಳ್ತೀನಿ, ಯಾಕ್ರಿ ಸುಳ್ಳು ಹೇಳ್ತೀರಾ? ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಬಿಜೆಪಿಯವರು ಬರೀ ಸುಳ್ಳು ಹೇಳಿಕೊಂಡು ತಿರುಗಾಡ್ತಾರೆ. ಚನ್ನಪಟ್ಟಣದಲ್ಲಿ ಅಮಿತ್ ಶಾ ದೊಡ್ಡ ಮೆರವಣಿಗೆ ಮಾಡಿದ್ರು. ಅವರ ಇಡೀ ಭಾಷಣದಲ್ಲಿ ಬರೀ ಸುಳ್ಳು. ಸಿಎಂ ಈ ರೀತಿ ವಾಗ್ದಾಳಿಯನ್ನ ಮಾಡ್ತಾರೆ. ಬರ ಪರಿಹಾರ ವಿಚಾರದಲ್ಲಿ ಚರ್ಚೆ ಮಾಡೋಣ ಬನ್ನಿ. ಮೋದಿ ಅಮಿತ್ ಶಾ ಸಿಎಂ ಸಿದ್ದರಾಮಯ್ಯ ಈ ಮೂಲಕ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಮೋದಿ ಹಿಂದುತ್ವ, ದೇವಸ್ಥಾನ, ಪುಲ್ವಾಮಾ ಬಗ್ಗೆ ಮಾತಾಡ್ತಾರೆ. ಜನರ ಕಷ್ಟದ ಬಗ್ಗೆ ಏನಾದರೂ ಮಾತನಾಡಿದ್ದಾರೆ. ಬಡತನ, ನಿರುದ್ಯೋಗ, ಹಸಿವಿನ ಬಗ್ಗೆ ಮಾತಾಡಿದ್ದಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಅಂದ್ರು. ಅದನ್ನ ಮಾಡಿದ್ರ? ದೇಶದ ಸಂಪತ್ತು 5 ಟ್ರಿಲಿಯನ್ ಮಾಡ್ತೀವಿ ಅಂತ ಅಂದ್ರು. ಮಾಡಿದ್ರ? ಪ್ರತಿಯೊಂದು ಅಕೌಂಟ್ಗೆ 15 ಲಕ್ಷ ಕೊಟ್ರ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸ್ತಾರೆ. ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದಿದ್ರು, ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಈ ಅವರ ಭಾಷಣ ಬರೀ ಸುಳ್ಳಿನಿಂದ ಕೂಡಿತ್ತು. ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ಟರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ ಎಂದು ಮಿಸ್ಟರ್ ನರೇಂದ್ರ ಮೋದಿಜಿ, ಮಿಸ್ಟರ್ ಅಮಿತ್ ಶಾ, ನಾನು ಸುಳ್ಳು ಹೇಳಿದ್ರೆ ರಾಜಕೀಯದ ನಿವೃತ್ತಿ ಆಗ್ತದೆ. ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು? ಅವರು ಏನ್ ಮಾಡ್ಬೇಕ್ರಿ? ಹೋಗ್ಬೇಕಲ್ವಾ? ಮತ್ತೆ ಅವರಿಗೆ ಪಾಠ ಹೇಳ್ತಾರಲ್ಲ, ಪಾಠ ಕಲಿಸೋದೇನು? ಹಿಂದುತ್ವದ ಬಗ್ಗೆ ಮಾತಾಡೋದು, ದೇವಸ್ಥಾನಗಳ ಬಗ್ಗೆ ಮಾತಾಡೋದು, ಅಯೋಧ್ಯೆಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಕಳೆದ 2 ದಿನದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಬೀಡ್ಬಿಟ್ಟಿದ್ದಾರೆ. ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಕ್ಷೇತ್ರವನ್ನ. ಸೊ ಅವರ ಪ್ರಚಾರ ಹೇಗೆ ನಡೀತಾ ಇದೆ? ಏನೆಲ್ಲ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಚಾರದ ಉದ್ದಕ್ಕೂ? ಪ್ರಥಮ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತ ಒಂದು ಪಣ ತೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿನ ಕೂಡ ಪದೇ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಬಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಭಾವನಾತ್ಮಕವಾಗಿ ಪ್ರಚಾರವನ್ನ ಮಾಡುವಂತದ್ದು ಜಾಸ್ತಿ ಆಗಿದೆ. ಆದ್ರೆ ಈಗ ನಿನ್ನೆಯಿಂದ ನಾವು ಒಂದು ವಿಚಾರವನ್ನ ಗಮನಿಸಬೇಕು. ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋದಾದ ನಂತರದಲ್ಲಿ, ಪ್ರವಾಸ ಆದ ನಂತರದಲ್ಲಿ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಬರ ಏನಿದೆ, ಬರದ ವಿಚಾರದಲ್ಲಿ 2 ಪಕ್ಷಗಳು ರಾಜಕಾರಣ ನಡೀತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಅಮಿತ್ ಶಾ ಅವರ ಭಾಷಣದಲ್ಲಿ ಬರದ ವಿಚಾರವಾಗಿ, ಅಂದ್ರೆ ರಾಜ್ಯ ಸರ್ಕಾರ ಬರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದಂತ ವಿಚಾರ ಏನಿತ್ತು ಅದನ್ನ ಮಾತನಾಡಿದ್ರು. ಆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯರು ತಮ್ಮ ಭಾಷಣದಲ್ಲಿ ಮಾತಾಡ್ಬೇಕಾದ್ರೆ ಅಮಿತ್ ಶಾ ಅವರು ಅದ್ರ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಮೊದಲೇ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೆ. ಸುಳ್ಳು ಹೇಳಿರ್ತಕ್ಕಂಥ ಇಂಥವ್ರು ಏನಿದ್ದಾರೆ ಇವ್ರಿಗೆ ನಾವು ಪಾಠವನ್ನ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬರದ ವಿಚಾರವನ್ನ ಲೋಕಸಭಾ ಚುನಾವಣೆಗೆ, ಅದರಲ್ಲೂ ಈ ಭಾಗದಲ್ಲಿ ಮುಖ್ಯ ವಿಚಾರವಾಗಿ ಇಟ್ಕೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಇನ್ನು ಉಳಿದಂತೆ ಸಿದ್ದರಾಮಯ್ಯನವರು ಲಕ್ಷ್ಮಣ್ ಅವರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು, ಲಕ್ಷ್ಮಣ್ ಅವರು ಗೆದ್ರೆ ನಾನೇ ಗೆದ್ದಂಗಾಗತ್ತೆ. ಥ್ಯಾಂಕ್ ಯು ಮಧು, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.